ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಬೇಜಾರಾಗೈತೆ ಅನ್ನೋರಿಗೆ ಈ ಥರ ಗದಗಿನ ಸ್ಪೆಷಲ್ಲು ಬದ್ನಿಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನಿರಿ. ತುಂಬ ಟೇಸ್ಟಿಯಾಗಿರ್ತಾವೆ ಮತ್ತು ಈ ಚಳಿ ವೆದರ್ಗಂತೂ ಬೆಸ್ಟ್ ಕಾಂಬಿನೇಷನು. ಮತ್ತೆ ಆಗ್ತಾಳೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನ್ ಅಥವಾ 3 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ರಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊತೀನಿ. ನೋಡಿರಿ, ಈ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ ರೆಡಿ ಆಗಬೇಕು. ಮತ್ತು ಈಗ ಬದ್ನಿಕಾಯಿನ ಕಟ್ ಮಾಡ್ಕೊತೀನಿ. ಆ ಮಿಡಲ್ ಪಾರ್ಟ್ ಅಲ್ಲಿ ಸ್ವಲ್ಪ ಓಪನ್ ಮಾಡಿಡ್ರಿ, ಯಾಕಂದ್ರೆ ಅದಕ್ಕೆ ಮಸಾಲ ಫಿಲ್ ಮಾಡ್ಕೋತೀವಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪಾಲಕ್ ಮತ್ತೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಇಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡ್ಕೊಂಡಿರುವಂತ ಬದನೆಕಾಯಿ ಮಿಡಲ್ ಪಾರ್ಟ್ ಅಲ್ಲಿ ಹಾಕ್ಬಿಟ್ಟು ಈ ಬ್ಯಾಟರ್ ಅಲ್ಲಿ ಎದ್ದಿ ಬಿಸಿ ಬಿಸಿ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಎರಡೂ ಸೈಡ್ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು, ನಿಮ್ದ ಬದನೆಕಾಯಿ ಬಜ್ಜಿ ರೆಡಿ ಆಯ್ತು. ಸಂಜೆ ಟೈಮಿಗೆ 1 ಕಪ್ ಬಿಸಿ ಬಿಸಿ ಚಾ ಜೊತೆ ಈ ತರ ಬಜ್ಜಿ ಇದ್ರ ಬೆಸ್ಟ್ ಕಾಂಬಿನೇಷನ್. ಮತ್ತೆ ಆಗ್ತಾಳೆ ಇವತ್ತ ಮಾಡ್ಕೊಂಡು ತಿನ್ರಿ. ಮತ್ತು ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ.